ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಕರ್ನಾಟಕಕ್ಕೆ ಪುಷ್ಪ 2 ವಿತರಣಾ ಹಕ್ಕುಗಳನ್ನ ತಂದಿದ್ಯಾರು? ಹಾಗಾದ್ರೆ ವಿತರಣಾ ಹಕ್ಕು ತಂದಿದ್ದು ಎಷ್ಟು ಕೋಟಿಗೆ, ಲಾಭ ಪಡೆದಿದ್ದು ಎಷ್ಟು ಕೋಟಿ? ಎಷ್ಟಕ್ಕೂ ಕರ್ನಾಟಕಕ್ಕೆ ಪುಷ್ಪ 2 ವಿತರಣಾ ಹಕ್ಕುಗಳನ್ನ ತಂದಿದ್ಯಾರು? ಯಾರ್ಯಾರು ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ? ತಂದಿದ್ದು ಎಷ್ಟು ಕೋಟಿಗೆ, ಲಾಭ ಪಡೆದಿದ್ದು ಎಷ್ಟು ಕೋಟಿ ಗೊತ್ತಾ? ಹಾಗಾದ್ರೆ ಗ್ಯಾರಂಟಿ ನ್ಯೂಸ್ ಬಿಚ್ಚಿಡಲಿದೆ ಪಿನ್ ಟು ಪಿನ್ ಡೀಟೇಲ್ಸ್. ಕರ್ನಾಟಕ ರೈಟ್ ಖರೀದಿಸಿರೋ ಬಳ್ಳಾರಿ ಮೂಲದ ಲಕ್ಷ್ಮೀಪತಿ ರೆಡ್ಡಿ 31 ಕೋಟಿ ಬೃಹತ್ ಮೊತ್ತಕ್ಕೆ ವಿತರಣಾ ಹಕ್ಕುಗಳ ಖರೀದಿಯಾಗಿದೆ. ರಿಲೀಸ್ಗೂ ಮೊದಲೇ 15 ಕೋಟಿ ಲಾಭದಲ್ಲಿದ್ದಾರೆ ಲಕ್ಷ್ಮೀಪತಿ ರೆಡ್ಡಿ. ಬೆಂಗಳೂರು ಮಲ್ಟಿಪ್ಲೆಕ್ಸ್ಗಳಲ್ಲಿ ಹೊಂಬಾಳೆ ಫಿಲಮ್ಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದೆ. ಬೆಂಗಳೂರು ಸಿಂಗಲ್ ಸ್ಕ್ರೀನ್ಗಳಲ್ಲಿ ಲಕ್ಷ್ಮೀಪತಿ ರೆಡ್ಡಿಗೆ ವಿತರಣೆಯನ್ನ ಮಾಡಿದ್ದಾರೆ. ರಾಜ್ಯಾದ್ಯಂತ ಸಿಂಗಲ್ ಸ್ಕ್ರೀನ್ ಮತ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ ಗೋಕುಲ್ ಫಿಲಮ್ಸ್ ವಿತರಣೆಯನ್ನ ಮಾಡಿದೆ. ಗಮನಿಸ್ತಾ ಇದ್ದೀವಿ. ತೆಲುಗು ಸಿನಿಮಾಗಳಿಗೆ ಕನ್ನಡಿಗರು ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಮತ್ತೊಂದು ಉದಾಹರಣೆ ಇಲ್ಲ. ನೋಡಿ, ಇಷ್ಟಕ್ಕೂ ಕರ್ನಾಟಕಕ್ಕೆ ಪುಷ್ಪ 2 ವಿತರಣಾ ಹಕ್ಕುಗಳನ್ನ ತಂದಿದ್ಯಾರು ಅಂತ ಅಂದ್ರೆ ಬಳ್ಳಾರಿ ಮೂಲದ ಲಕ್ಷ್ಮೀಪತಿ ರೆಡ್ಡಿ ಅವರು ಕರ್ನಾಟಕಕ್ಕೆ ಪುಷ್ಪ 2 ರೈಟ್ಸ್ ಅನ್ನ ತಂದಿದ್ದಾರೆ. ಇನ್ನು ಎಷ್ಟು ಕೋಟಿಗೆ ತಂದಿದ್ದಾರೆ, ಲಾಭ ಪಡೆದಿದ್ದು ಎಷ್ಟು ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಕರ್ನಾಟಕ ರೈಟ್ಸ್ ಖರೀದಿಸಿರೋ ಬಳ್ಳಾರಿ ಮೂಲದ ಲಕ್ಷ್ಮೀಪತಿ ರೆಡ್ಡಿ 31 ಕೋಟಿ ಬೃಹತ್ ಮೊತ್ತಕ್ಕೆ ವಿತರಣಾ ಹಕ್ಕುಗಳನ್ನ ಖರೀದಿ ಮಾಡಿದ್ದಾರೆ. ರಿಲೀಸ್ಗೂ ಮೊದಲೇ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ರಿಲೀಸ್ಗೂ ಮೊದಲೇ ಬರೋಬ್ಬರಿ 15 ಕೋಟಿ ರೂಪಾಯಿ ಲಾಭದಲ್ಲಿ ಲಕ್ಷ್ಮೀಪತಿ ರೆಡ್ಡಿ ಅವರಿದ್ದಾರೆ. ಬೆಂಗಳೂರು ಮಲ್ಟಿಪ್ಲೆಕ್ಸ್ಗಳಲ್ಲಿ ಹೊಂಬಾಳೆ ಫಿಲಮ್ಸ್ ಡಿಸ್ಟ್ರಿಬ್ಯೂಷನ್ ಮಾಡಿದೆ. ಬೆಂಗಳೂರು ಸಿಂಗಲ್ ಸ್ಕ್ರೀನ್ನಲ್ಲಿ ಲಕ್ಷ್ಮೀಪತಿ ರೆಡ್ಡಿ ವಿತರಣೆ ಮಾಡಿದ್ದಾರೆ. ರಾಜ್ಯಾದ್ಯಂತ ಸಿಂಗಲ್ ಸ್ಕ್ರೀನ್ ಮತ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ ಗೋಕುಲ್ ಫಿಲಮ್ಸ್ ವಿತರಣೆ ಮಾಡಿರುವುದು. ಇನ್ನೂ ಸಿನಿಮಾ ರಿಲೀಸ್ ಆಗಿಲ್ಲ, ಆದರೂ 15 ಕೋಟಿ ರೂಪಾಯಿ ಲಾಭದಲ್ಲಿ ಲಕ್ಷ್ಮೀಪತಿ ರೆಡ್ಡಿ ಇದ್ದಾರೆ. ಲಾಭ ಮಾಡ್ಕೊಳ್ಳಿ, ಅವ್ರ ಕೆಲಸನೇ ಅದು, ಅವ್ರ ವೃತ್ತಿನೇ ಅದು ಬೇಡ ಅಂತ ಹೇಳ್ತಾ ಇಲ್ಲ ಯಾರು ಇಲ್ಲಿ. ಆದರೆ ಬೇಜಾರಾಗ್ತಾ ಇರುವಂಥ ಸಂಗತಿ ಏನು ಗೊತ್ತಾ? ಆಂಧ್ರದಲ್ಲಿ ಅವರವರ ಚಿತ್ರಗಳಿಗೆ ಅವರವರ ಪ್ರೇಕ್ಷಕರುಗಳು ಕೊಡುವಂಥ ಗೌರವ, ತಮಿಳುನಾಡಿನಲ್ಲಿ ಆ ಪ್ರೇಕ್ಷಕರು ಆ ಚಿತ್ರರಂಗಕ್ಕೆ ಕೊಡುವಂಥ ಗೌರವ, ಆ ಚಿತ್ರ ನಟರುಗಳಿಗೆ ಇರುವಂಥ ಸ್ವಾಭಿಮಾನ, ಆ ಚಿತ್ರರಂಗಗಳಿಗೆ ಇರುವಂಥ ಸ್ವಾಭಿಮಾನ ಕರ್ನಾಟಕದಲ್ಲಿ ಯಾಕಿಲ್ಲ? ಕನ್ನಡಿಗರಿಗೆ ಯಾಕಿಲ್ಲ? ನಮ್ಮ ಸಿನಿಮಾಗಳನ್ನ ನಾವು ಮೂಲೆ ಗುಂಪು ಮಾಡ್ತಾ ಇದ್ದೀವಿ, ಬೇರೆ ಸಿನಿಮಾಗಳನ್ನ ಅದ್ಧೂರಿಯಾಗಿ ಮೆರೆಸ್ತಾ ಇದ್ದೀವಿ. ನಿಮಗೆ ಗೊತ್ತಾ, ಇದೇ ಅಲ್ಲು ಅರ್ಜುನ್, ಪುಷ್ಪ 2 ಹೀರೋ ಅಲ್ಲು ಅರ್ಜುನ್ ಅವರಿದಾರಲ್ಲ, ಇವರು ಬಿಹಾರಕ್ಕೆ ಹೋಗ್ತಾರೆ, ಅಲ್ಲಿ ಅದೇ ಭಾಷೆಯಲ್ಲೇ ಮಾತನಾಡ್ತಾರೆ. ಇವರು ಕೇರಳಕ್ಕೆ ಹೋಗ್ತಾರೆ, ಮಲಯಾಳಂನಲ್ಲಿ ಮಾತನಾಡ್ತಾರೆ. ಇವರು ತಮಿಳುನಾಡಿಗೆ ಹೋಗ್ತಾರೆ, ತಮಿಳಿನಲ್ಲಿ ಮಾತನಾಡ್ತಾರೆ. ಆದರೆ ಕರ್ನಾಟಕಕ್ಕೆ ಬಂದು ಕನ್ನಡ ಮಾತನಾಡಿ ಅಂತ ಅಂದ್ರೆ ಬರಲ್ಲ ಅಂತಾರೆ. ಒಂದು ಪ್ರಮೋಷನ್ ಶೋ ಇತ್ತು ಅಲ್ಲು ಅರ್ಜುನ್ ಅವರದ್ದು, ಆದರೆ ಕರ್ನಾಟಕಕ್ಕೆ ಬರಲಿಲ್ಲ ಅಲ್ಲು ಅರ್ಜುನ್. ಯಾಕೆ ಅಂದ್ರೆ ತಾತ್ಸಾರ. ನಾವು ಹೋದ್ರು ಬಿಟ್ರು, ಪ್ರಮೋಷನ್ ಮಾಡಿದ್ರು ಮಾಡದೇ ಇದ್ರು ಕನ್ನಡಿಗರು ನೋಡ್ತಾರೆ, ಅವ್ರಿಗೆ ಗೊತ್ತಿದೆ, ನೋಡ್ತಾರೆ. ಯಾಕೆ ಅಂದ್ರೆ ಆ ತಮಿಳುನಾಡು, ಆ ಕೇರಳ, ಆ ಬಿಹಾರ ಅವರಿಗಿರುವಂಥ ಸ್ವಾಭಿಮಾನ ಇಲ್ಲ ನಮಗೆ. ಹಂಗಾಗಿನೇ ಬೇರೆಯವರು ಬಂದು ನಮ್ಮ ಮಾರ್ಕೆಟ್ನಲ್ಲಿ ಅಬ್ಬರಿಸಿ ಬೊಬ್ಬೆರಿದು ಹಣ ಬಾಚ್ಕೊಂಡು ಹೋಗ್ತಾ ಇದ್ದಾರೆ. ಕನ್ನಡ ಚಿತ್ರರಂಗಗಳನ್ನ ಮೂಲೆ ಗುಂಪು ಮಾಡ್ತಾ ಇರೋದು ಬೇರೆ ಯಾರೂ ಅಲ್ಲ, ನಾವೇ ಕನ್ನಡಿಗರೇನೆ, ನಾವೇ ಮಾಡ್ತಾ ಇರೋದು. ಮತ್ತೆ ಕನ್ನಡ ಚಿತ್ರರಂಗದ ಬೆಳವಣಿಗೆ ಆಗ್ತಾ ಇಲ್ಲ, ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ, ಹಾಗೆ ಹೀಗೆ ಬೊಬ್ಬೆ ಹೊಡೆಯೋದು ಮಾತ್ರ ಅದ್ಭುತವಾಗಿ ಹೊಡಿತೀರಿ. ಆದರೆ ಇಂಥ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಿಗೆ ನಿಂತು ಇಷ್ಟೊಂದು ಪ್ರೈಸ್ ಯಾಕಪ್ಪ ಮಾಡಿದ್ದೀರಾ, ಟಿಕೆಟ್ ಪ್ರೈಸ್ನ? ಹಾಗೇನೆ ನಮ್ಮ ಕನ್ನಡ ಚಿತ್ರಗಳನ್ನ ನಿಮ್ಮ ಆಂಧ್ರದಲ್ಲಿ ಇದೇ ರೀತಿಯಾಗಿ ನೀವು ಅವಕಾಶ ಕೊಡ್ತೀರಾ, ಥಿಯೇಟರ್ಗಳನ್ನ ಕೊಡ್ತೀರಾ? ಈ ರೀತಿಯ ಕೇಳೋ ಧೈರ್ಯವನ್ನ ನಮ್ಮ ಕನ್ನಡ ಚಿತ್ರರಂಗದಲ್ಲಿರುವಂತಹ ಘಟಾನುಘಟಿಗಳು ಮಾಡ್ತಾರಾ? ಇಲ್ಲ. ಫಿಲಂ ಚೇಂಬರ್ ಮಾಡುತ್ತಾ? ಇಲ್ಲ. ಆವಾಜ್ ಹಾಕಿದ್ದಂತ ಸಾರಾ ಗೋವಿಂದ್ ಅವರು ಮಾಡ್ತಾರಾ? ಇಲ್ಲ, ಯಾರು ಮಾಡಲ್ಲ. ಹಾಗಾದ್ರೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ನಾವೇನ್ ಪದೇ ಪದೇ ಕೊಚ್ಕೊಳ್ತಾ ಇರ್ತೀವಲ್ಲ, ಹೇಳ್ತಾ ಇರ್ತೀವಲ್ಲ, ಹುಮ್ಮಸ್ಸಿನಿಂದ, ಉತ್ಸಾಹದಿಂದ, ಹೆಮ್ಮೆಯಿಂದ, ಅದೆಲ್ಲ ಸುಳ್ಳ. ಹಾಗಾದ್ರೆ
ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅನ್ನೋ ಅರ್ಥವನ್ನ ಮೊದಲು ಈ ದಿಮಾಕಿನಿಂದ ಕನ್ನಡ ಕನ್ನಡ ಅಂತ ಏನು ಮಾತಾಡ್ತಾ ಇರ್ತಾರಲ್ಲ ಅವರು ತಿಳ್ಕೋಬೇಕು. ಕನ್ನಡವನ್ನ ಕಾಪಾಡೋದು ಚಿತ್ರರಂಗ ಅಂತ ಹೇಳ್ಕೊಳ್ತಾರೆ. ಆ ಚಿತ್ರರಂಗಕ್ಕೆ ಇವತ್ತು ಅನ್ಯಾಯ ಆಗ್ತಾ ಇದೆ. ಅನ್ಯಾಯ ಮಾಡ್ತಾ ಇರೋದು ಬೇರೆ ಯಾರೂ ಅಲ್ಲ, ಕನ್ನಡ ಚಿತ್ರರಂಗದಲ್ಲಿರುವಂತ ಜನಾನೇ. ಅವರೇ ಅನ್ಯಾಯ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಸಪೋರ್ಟು ನಮ್ದು ನಿಮ್ದು ಪ್ರೇಕ್ಷಕರದ್ದು. ಬೇರೆ ಭಾಷೆಗೆ ಕೊಡುವಂತ ಅಥವಾ ಬೇರೆ ಭಾಷೆಯ ಚಿತ್ರಗಳಿಗೆ ಕೊಡುವಂತ ಗೌರವ ಕೊಡಲೇಬೇಕು. ಯಾರೇ ಆದರೂ ಅಷ್ಟೇ, ಎಲ್ಲರೂ ನಾವೆಲ್ಲ ಭಾರತೀಯರು. ಆದರೆ ಕನ್ನಡ ಚಿತ್ರರಂಗಕ್ಕೆ ಸ್ವಲ್ಪ ಜಾಸ್ತಿನೇ ನಾವು ಗೌರವ ಕೊಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದರೆ ನಮ್ಮ ಭಾಷೆಯ ಚಿತ್ರಗಳು ಇವುಗಳನ್ನು ಮೂಲೆ ಗುಂಪು ಮಾಡಿ ಇನ್ನೊಂದಕ್ಕೆ ನಾವು ಅವಕಾಶ ಮಾಡಿಕೊಡೋದಿದೆಯಲ್ಲ, ನಿಜಕ್ಕೂ ಮೂರ್ಖತನ ಅದು. ಏನು ಹೇಳ್ತೀರಾ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.